ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಬೋಟ್ ನೆಕ್ಗೆ ಸ್ಪೆಷಲ್ ಆಗಿರುವಂಥ ಒಂದು ಬ್ಲೌಸ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ಫಸ್ಟ್ ಟೈಮ್ ಈ ರೀತಿಯಾಗಿ ನೆಕ್ ಶೇಪನ್ನು ನಾನು ನಿಮಗೆ ತೋರಿಸ್ತಾ ಇರೋದು. ವರ್ಕ್ ಹಾಕಿ ಯಾವ ರೀತಿಯಾಗಿ ವರ್ಕ್ ಹಾಕೋದು ಈ ಥರ ಶೇಪ್ಗೆ ಅಂತ. ಇದು ತುಂಬಾ ಇಷ್ಟಪಟ್ಟರು ಕಸ್ಟಮರು. ನೀವು ಹೇಳ್ಬೋದು, ಮೇಡಮ್ ಪ್ರತಿಯೊಂದು ವಿಡಿಯೋದಲ್ಲೂ ಕಸ್ಟಮರ್ ತುಂಬ ಇಷ್ಟಪಟ್ಟರು ಅಂತೀರಾ ಅಂತ. ಅವ್ರು ಇಷ್ಟಪಟ್ಟಿರೋ ಡಿಸೈನ್ಸ್ನ ನಾನು ಹೇಳ್ತೀನಿ ಅಷ್ಟೇ ನಿಮಗೆ. ಈ ಶೇಪ್ ಅವ್ರಿಗೆ ತುಂಬಾ ಇಷ್ಟ ಆಯಿತು. ಈ ಶೇಪಲ್ಲೇ ತುಂಬ ವರ್ಕ್ ಹಾಕ್ಕೊಡಿ ಅಂತ ಇನ್ನೂ ಮಿಕ್ಕಿದ ಬ್ಲೌಸ್ಗಳಿಗೆ ಇದೇ ಶೇಪಲ್ಲಿ ಹಾಕಿ ಸ್ವಲ್ಪ ಒಂದು 2-3 ಬ್ಲೌಸ್ಗೆ, ಆಮೇಲೆ ನಾರ್ಮಲ್ ಬ್ಲೌಸ್ ಹೊಲಿರಿ ಅಂತ ಹೇಳಿದ್ನಲ್ಲ, ಇದೇ ಥರ ಶೇಪ್ ಇಡಿ ಅಂತ ಅವರು ಕಸ್ಟಮರ್ ಹೇಳಿದರು. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವೆಲ್ಲ ಮದುವೆ ಆರ್ಡ್ರುಗಳು. ಇದು ತುಂಬ ಪೇಷನ್ಸಿಂದ ಮಾಡಬೇಕು. ಇದೆಲ್ಲ ಶೇಪೆಲ್ಲ ತೆಗೆದು ಈ ರೀತಿಯಾಗಿ ವರ್ಕ್ಗಳು ಹಾಕೋದು ತುಂಬ ನಿಧಾನವಾಗಿ ಹಾಕಬೇಕು. ನನಗೆ ತುಂಬಾ ಖುಷಿ ಆಯಿತು. ನಾನು ಎಲ್ಲೋ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಇಮೇಜ್ ನೋಡಿದ್ದು. ಈ ರೀತಿಯಾಗಿ ವರ್ಕ್ ಹಾಕ್ಬೋದಲ್ವ, ಯಾಕೆ ಹಾಕ್ತಾ ಇರೋದು, ಈ ರೀತಿಯಾಗಿ ವರ್ಕೆಲ್ಲ ಟ್ರೈ ಮಾಡೋಣ ಅಂತ ಅನಿಸ್ತು. ಅದಕ್ಕೆ ಟ್ರೈ ಮಾಡಿದೆ. ನೋಡಿ, ನಾನು ಯಾವ ರೀತಿಯಾಗಿ ವರ್ಕ್ ಹಾಕ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಕೂಡ ವರ್ಕ್ ಹಾಕಿ. ಆದರೆ ನಾನು ಇಷ್ಟು ಫಾಸ್ಟಾಗಿ ವರ್ಕ್ ಹಾಕಿಲ್ಲ, ನಾರ್ಮಲ್ ಸ್ಪೀಡಲ್ಲಿ ನಾನು ವರ್ಕ್ ಹಾಕಿರೋದು. ಇಷ್ಟು ಫಾಸ್ಟಾಗಿ ಹೆಂಗೆ ತೋರಿಸ್ತಾ ಇದ್ದೀನಿ ಅಂದರೆ ವಿಡಿಯೋನ ಎಡಿಟ್ ಮಾಡಿದ್ದೀನಿ. ಯಾಕೆ ವಿಡಿಯೋನ ಎಡಿಟ್ ಮಾಡಿದ್ದೀನಿ ಅಂದರೆ ಫುಲ್ಲು ವಿಡಿಯೋ ಎಲ್ಲ ನಾನು ಇವಾಗ ನಾನು ಮಾಡ್ತಾ ಇರೋ ವಿಡಿಯೋ ಮಾಡಿ ಹಾಕಿದ್ರೆ ನಿಮಗೂ ಬೋರ್ ಆಗಿಬಿಡುತ್ತೆ. ಅದನ್ನೇ ನಾವು ಫಾಸ್ಟಾಗಿ ತೋರಿಸ್ತೀವಿ ಅಂದರೆ ಬೇಗ ನೀವು ನೋಡ್ಬೋದು ಮತ್ತು ಬೇಗ ಡಿಸೈನ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ತುಂಬ ಫಾಸ್ಟ್ ಮಾಡಿದ್ದೀನಿ ವಿಡಿಯೋನ. ಇದೇ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡಿ. ನಾನು ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ದೀನೋ ಅದೇ ರೀತಿಯಾಗಿ ನೀವು ಕೂಡ ಕಲಿಬೇಕು. ಅದೇ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿ. ಇದು ನನ್ನ ಕಲಿಕೆಯಲ್ಲಿ ನಾನು ಅಭ್ಯಾಸ ಮಾಡಿರೋದನ್ನ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಈ ರೀತಿಯಾಗೆಲ್ಲ ನೀವು ಮಾಡ್ತಾ ಹೋದ್ರಿ ಅಂದರೆ ನಿಜ ಹೇಳ್ತೀನಿ, 100% ನಿಮಗೆ ಡಿಸೈನ್ ಅನ್ನೋದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ನೆಕ್ಸ್ಟು ನನಗಂತೂ ಫಿನಿಶಿಂಗ್ ಬರ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಆಲ್ರೆಡಿ ನಾನು ಡಿಸೈನ್ಸ್ ಎಲ್ಲ ಮಾಡ್ತಾ ಇರೋದನ್ನು ನಾನು ಕೆಲವೊಂದು ಯೂಟ್ಯೂಬ್ ಚಾನಲ್ನು ನೋಡಿ ನಾನು ಕಲ್ತಿದ್ದೀನಿ. ಮತ್ತು ಇನ್ನೂ ಇನ್ಸ್ಟಾಗ್ರಾಮು ಫೇಸ್ಬುಕ್ ಎಲ್ಲ ನೋಡಿನೂ ಕಲಿತಾ ಇದ್ದೀನಿ. ಇನ್ನೂ ಕಲಿತಾನೂ ಇದ್ದೀನಿ ಕೂಡ. ಆದರೆ ನಾನು ನಿಮ್ಗೆ ತಿಳಿಸೋದೇನು ಗೊತ್ತಾ, ನಾನು ಫಿನಿಶಿಂಗ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಆರ್ಡ್ರ್ ವೈಸ್ ನಾನು ಮಾಡಿದ್ದೀನಿ. ಆ ರೀತಿಯಾಗಿ ನಿಮ್ಗೆ ಬೇಕು ಅಂದರೆ ಮಾಡ್ಕೋಬೋದು. ಇಲ್ಲ ನಿಮ್ಮ ಕೈಯಲ್ಲಿ ನೀವು ಯಾವ ರೀತಿಯಾಗಿ ನಿಮ್ಮ ಫಿನಿಶಿಂಗ್ನ ಬರ್ಸ್ಕೊಂಡಿದ್ದೀರೋ ಆ ರೀತಿಯಾಗಿ ಕೂಡ ನೀವು ಮಾಡ್ಕೋಬೋದು. ಓಕೆನಾ. ಅದು ಡಿಪೆಂಡ್ ಅಪಾನ್ ಯುವರ್ ಪ್ರಾಕ್ಟೀಸ್ ಮೇಲೆ ಹೋಗುತ್ತೆ. ನಿಮ್ಮ ಪ್ರಾಕ್ಟೀಸ್ ಯಾವ ರೀತಿಯಾಗಿದೋ ಆ ರೀತಿಯಾಗಿ ನೀವು ಪ್ರಾಕ್ಟೀಸ್ ಮಾಡ್ಕೋಬೋದು. ಓಕೆನಾ. ಯಾಕಂದರೆ ನಾವು ಇದೇ ರೀತಿಯಾಗಿ ಮಾಡಿ ಅದೇ ರೀತಿಯಾಗಿ ಮಾಡಿ ಅಂತ ಹೇಳಲ್ಲ. ನೀವು ಪ್ರಾಕ್ಟೀಸ್ ಯಾವ ರೀತಿಯಾಗಿ ಬಂದಿದೆಯೋ ಆ ರೀತಿಯಾಗಿ ನಿಮ್ಮ ಪ್ರಾಕ್ಟೀಸ್ ನೀವು ಮಾಡ್ಕೊಳ್ಳಿ. ಓಕೆನಾ. ನಾನು ತಿಳಿಸೋದನ್ನ ನಿಮಗೆ ತಿಳಿಸ್ತಾ ಇದ್ದೀನಿ. ಓಕೆನಾ. ಈ ರೀತಿಯಾಗಿ ಮಾಡಿ, ಈ ರೀತಿಯಾಗಿ ಮಾಡಿದ್ರೆ ನಿಮ್ಮದು ಫಿನಿಶಿಂಗ್ ಬರುತ್ತೆ ಅಂತ. ನಿಮ್ಮ ಅನುಕೂಲ, ನಿಮ್ಮ ಪ್ರಾಕ್ಟೀಸು ನಿಮ್ಮ ಮೇಲೆ ಇರುತ್ತೆ. ಓಕೆನಾ. ನಾನು ತೋರಿಸುವಂಥ ಡಿಸೈನೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಹೇಳ್ತೀನಿ 100% ನೀವು ಸಕ್ಸಸ್ ಆಗೇ ಆಗ್ತೀರಾ. ಯಾಕಂದರೆ ಈ ಥರ ಡಿಸೈನ್ಸ್ ಎಲ್ಲ ನಿಜ ಹೇಳ್ತೀನಿ ಇದು ನೀವು ಕಸ್ಟಮರ್ಗೆ ಹಾಕ್ಕೊಟ್ರಿ ಅಂತಂದರೆ ತುಂಬ, ನಾನು ಇವಾಗ ನೋಡಿರ್ಬೋದು ಯೂಟ್ಯೂಬ್ ಚಾನಲಲ್ಲಿ ನಾನು ಡಿಸೈನ್ ಎಲ್ಲ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಷ್ಟು ಡಿಸೈನ್ಸ್ ಎಲ್ಲ ನಿಮ್ಗೆ ತೋರ್ಸೋಕ್ಕೋಸ್ಕರನೇ ನಾನು ಪ್ರಾಕ್ಟೀಸ್ ಮಾಡಿರೋದಲ್ಲ, ನಾನು ಕಸ್ಟಮರ್ ಬ್ಲೌಸ್ ಪೀಸ್ ಮೇಲೆ ಹಾಕಿರೋದು. ಆ ರೀತಿಯಾಗಿ ನೀವು ಏನಾದರೂ ಡಿಸೈನ್ಸ್ ಎಲ್ಲ ಕಸ್ಟಮರ್ಗೆ ಹಾಕಿ ಕೊಟ್ರಿ ಅಂದರೆ ಹೇಳ್ತೀನಿ ನಿಮ್ಮ ಬಿಸ್ನೆಸ್ ಅನ್ನೋದು ಇಂಪ್ರೂವ್ ಆಗೇ ಆಗುತ್ತೆ. ಆಮೇಲೆ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಾನು ಕಸ್ಟಮರ್ಗೆ ಹಾಕಿದರೂ ಕೂಡ ನಾನು ಒಂದೇ ಥರದ ಡಿಸೈನ್ ಯಾರಿಗೂ ಹಾಕಿಲ್ಲ. ಓಕೆನಾ. ವೆರೈಟಿ ಆಫ್ ಡಿಸೈನ್ಸ್ನೇ ನಾನು ಹಾಕಿರೋದು. ಒಂದೇ ಥರ ಡಿಸೈನ್ಸ್ನ ಯಾರಿಗೂ ಹಾಕಿಲ್ಲ. ಆ ಥರ ಡಿಸೈನ್ಸ್ ಎಲ್ಲ ನಾನು ಯಾಕೆ ಒಂದೇ ಥರ ಡಿಸೈನ್ಸ್ ಹಾಕಿಲ್ಲ ಅಂತಂದರೆ, ಅದು ನಾನು ಕಲಿಬೇಕು, ಎಲ್ಲನೂ ಕಲಿಬೇಕು, ಎಲ್ಲ ಥರ ಡಿಸೈನ್ಸ್ನು ಟ್ರೈ ಮಾಡಬೇಕು, ಎಲ್ಲ ರೀತಿಯಾಗೂ ನಾನು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಒಂದೇ ಥರ ಡಿಸೈನ್ಸ್ನ ನಾನಿವಾಗ ಬಿಡಪ್ಪ, ನಾನು ಎಷ್ಟೊಂದು ಥರ ಡಿಸೈನ್ ಮಾಡಿದ್ದೀನಿ, ನಾನು ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆಯೇ ಇಲ್ಲ, ನಾನೇನಿಲ್ಲ ಮಾಡಿದ್ರೆ ಸಾಕು ಬಂದ್ಬಿಡುತ್ತೆ ನನಗೆ ಅನ್ನೋದನ್ನ ಮೈಂಡ್ ಮೆಂಟಾಲಿಟಿನ ಬಿಟ್ಬಿಡಿ. ನೀವು ಒಂದಲ್ಲ 100 ಅಲ್ಲ 1000 ಡಿಸೈನ್ಸ್ ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ನ್ಯೂ ಟ್ರೆಂಡಿಂಗ್ ಫ್ಯಾಷನ್ ಡಿಸೈನ್ ಬಂದಾಗ ನಾವು ಮಾಡೋಕ್ಕೆ ಹೋದಾಗ ಕೆಲವೊಂದು ಸರಿ ಸಕ್ಸಸ್ ಆಗುತ್ತೆ, ಕೆಲವೊಂದು ಸರಿ ಮಿಸ್ಟೇಕ್ ಆಗೇ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಜ ಹೇಳ್ತೀನಿ, ಅದರಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಒಂದು ಟೈಮ್ ಆ ಡಿಸೈನ ಕಸ್ಟಮರ್ಗೆ ಹಾಕ್ಕೊಟ್ರಿ ಅಂದರೆ ಅದರಲ್ಲೇನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಅಂದರೆ ಅದನ್ನು ನೀವು ನೆಕ್ಸ್ಟ್ ಟೈಮ್ ಚೇಂಜ್ ಮಾಡ್ಕೋಬೋದು. ಓಕೆನಾ. ಈ ರೀತಿಯಾಗಿ ಮಿಸ್ಟೇಕ್ ಮಾಡಿದೆ ಮತ್ತು ಶೇಪ್ನ ತೆಗಿಬೇಕಾದ್ರೆ ಈ ರೀತಿಯಾಗಿ ತೆಗೆದುಬಿಟ್ಟಿದ್ದೆ, ಅದು ಫಿನಿಶಿಂಗ್ ನೀಟಾಗಿ ಬಂದಿರಲಿಲ್ಲ, ಅದಕ್ಕೆ ನೆಕ್ಸ್ಟ್ ಬ್ಲೌಸ್ಗೆ ನಾನು ಈ ರೀತಿಯಾಗಿ ಮಾಡಿಕೊಂಡ್ರೆ ಬೆಟರ್ ಅನಿಸುತ್ತೆ ಅನ್ನೋದು ನಿಮ್ಮ ಮೈಂಡ್ಗೆ ಬರುತ್ತೆ. ಮತ್ತು ನಿಮ್ಮ ಕೈ ಓಡಬೇಕಾದ್ರೆ ಈ ರೀತಿಯಾಗಿ ಮಾಡೋದು ಬೇಡ, ಈ ರೀತಿಯಾಗಿ ಮಾಡಬೇಕು, ರಿಂಗ್ನ ಈ ರೀತಿಯಾಗಿ ತಿರುಗಿಸ್ಕೊಂಡ್ರೆ ಈ ರೀತಿಯಾಗಿ ಮಿಷಿನ್ ಕಂಟ್ರೋಲ್ ಸಿಗಲ್ಲ, ಮತ್ತು ರಿಂಗ್ ಹೋಗಿ ಮಿಷಿನ್ಗೆ ತಗೊಳಕೊಳ್ಳುತ್ತೆ. ಈ ರೀತಿಯಾದ ಮೈಂಡಲ್ಲಿ ಸೆಟ್ ಅನ್ನೋದು ಮತ್ತು ಮೈಂಡಲ್ಲಿ ಥಿಂಕಿಂಗ್ ಅನ್ನೋದು ಈ ರೀತಿಯಾಗೆಲ್ಲ ಬರುತ್ತೆ. ಓಕೆನಾ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ. ಹೊಸ ರೀತಿಯ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಬೇಕು. ಆ ರೀತಿಯಾಗಿ ಡಿಸೈನ್ಸ್ ಎಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ 100% ಹೇಳ್ತೀನಿ ಸಕ್ಸಸ್ ಆಗೇ ಆಗ್ತೀರಾ.
ಆದರೆ ನಾನೆಲ್ಲನೂ ಕಲ್ತ್ಬಿಟ್ಟಿದ್ದೀನಿ, ನನಗೆಲ್ಲನೂ ಬರುತ್ತೆ ಅನ್ನೋ ಅಹಂ ಮಾತ್ರ ಬಿಡಿ. ಯಾಕಂದರೆ ನಾನು ಇಷ್ಟು ಮಾಡ್ತಾಯಿದ್ರು ಕೂಡ ನಾವು ಕಲಿಯೋದು ತುಂಬ ಇದೆ. ನಾವು ಇಷ್ಟು ಮಾಡಿದರೂ ಕೂಡ ನಾವು ಏನೂ ಕಲ್ತಿಲ್ಲ, ಓಕೆನಾ. ಈಗಿನ ಜನ್ರೇಷನಲ್ಲಿ, ಈಗಿನ ಫ್ಯಾಷನಲ್ಲಿ ಈಗ ಹೋಗ್ತಾ ಇರೋದು ನೋಡಿದ್ರೆ ಏನಪ್ಪ ಡಿಸೈನ್ಸ್ಗಳು, ನಾವು ಏನಂದ್ರೆ ಏನಿಲ್ಲ ಬೇಸಿಕಲ್ಲಿದ್ದೀವಿ ಅಂತ ಅನಿಸುತ್ತೆ. ಆ ರೀತಿಯಾಗಿ ನಿಮಗೂ ಅಷ್ಟೇ ಮೈಂಡ್ ಮೆಂಟಾಲಿಟಿ ಬರುತ್ತೆ, ಓಕೆನಾ. ನೀವು ಎಷ್ಟೇ ಕಲ್ತಿದ್ರೂ ಕಷ್ಟ, ಈ ಬೇರೆಯವ್ರ ಮುಂಚೆನೇ ಅಹಂ ಅನ್ನೋದನ್ನ ಬಿಡಿ. ದಯವಿಟ್ಟು ನೀವು ಪ್ರಾಕ್ಟೀಸ್ ಮಾಡಿ, ಓಕೆನಾ. ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ 100% ಬಂದೇ ಬರುತ್ತೆ. ನೋಡಿ ನಾನು ಎಷ್ಟು ರೀತಿ ಚೆನ್ನಾಗಿ ಬಾಲ್ ಚೈನ್ ಕೂರಿಸ್ತಾ ಇದ್ದೀನಿ, ಮತ್ತು ಫಿನಿಶಿಂಗ್ ಅನ್ನೋದು ಎಷ್ಟು ರೀತಿಯಾಗಿ ಕೊಡ್ತಾ ಇದ್ದೀನಿ. ಎಲ್ಲೂ ಅಷ್ಟೇ ಬಾಲ್ ಚೈನ್ ಅನ್ನೋದು ಡ್ಯಾಮೇಜ್ ಆಗ್ತಾ ಇಲ್ಲ. ಮತ್ತು ಇಷ್ಟು ಬಾಲ್ ಚೈನ್ ಎಲ್ಲ ಕೂರಿಸಾದ್ಮೇಲೆ ಪಕ್ಕದಲ್ಲಿ ಜರಿ ಥ್ರೆಡಲ್ಲಿ ಒಂದು ಸಿಂಗಲಾಗಿ ಏನಪ್ಪ ಒಂದು ಲೈನನ್ನು ಡ್ರಾ ಮಾಡಿಬಿಟ್ಟು ಏನೋ ಇದು ಮಾಡಿದ್ದೀನಿ, ಏನೋ ಪಕ್ಕದಲ್ಲಿ ಫ್ಲವರ್ಸ್ನ ಮಾಡಬೇಕು ಅಂತ ನನಗನ್ನಿಸ್ತು. ಅದಕ್ಕೋಸ್ಕರ ಫ್ಲವರ್ನ ಮಾಡಿದ್ದೀನಿ. ಆ ಫ್ಲವರ್ ಮಾಡಿರೋದಕ್ಕೂ ಈ ರೀತಿಯಾಗಿ ಶೇಪ್ ಕೊಟ್ಟಿರೋದಕ್ಕೂ ಆ ಬ್ಲೌಸ್ ಡಿಸೈನ್ ಎಷ್ಟು ಹೈಲೈಟಾಗಿ ಕಾಣಿಸ್ತಾ ಇತ್ತು ಅಂದರೆ ನಿಜ 100% ಹೇಳ್ತೀನಿ, ಸಖತ್ತಾಗಿ ಬಂದಿತ್ತು. ನಾನು ಇನ್ನೂ ಹೆಚ್ಚಿನ ಡಿಸೈನ್ಸ್ ಮಾಡಬೇಕು, ಇನ್ನೂ ವೆರೈಟಿ ಆಫ್ ಡಿಸೈನ್ಸ್ ಎಲ್ಲ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ರೀತಿಯಾಗಿ ಡಿಸೈನ್ಸ್ ಎಲ್ಲ ನಾನು ಮಾಡೇ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನನಗಿದೆ. ಆದರೆ ಮಾಡಬೇಕು, ಪ್ರತಿಯೊಂದೂ ಮಾಡಬೇಕು, ಪ್ರತಿಯೊಂದು ಕಲಿಬೇಕು ಅನ್ನೋ ಉತ್ಸಾಹ. ಬಟ್ ಅದೇ ಎಲ್ಲನೂ ಮಾಡೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಎಲ್ಲದಕ್ಕೂ ಸ್ವಲ್ಪ ಟೈಮ್ ಬೇಕು. ನಾರ್ಮಲ್ ಬ್ಲೌಸೆಲ್ಲ ಪೆಂಡಿಂಗ್ ಉಳ್ಕೊಂಡಿದೆ, ಅದೆಲ್ಲ ಕಂಪ್ಲೀಟ್ ಮಾಡಬೇಕು ಕಸ್ಟಮರ್ಗೆ. ಯಪ್ಪ ತುಂಬಾ ಡಿಸೈನ್ಸ್ಗಳಿದೆ ಮಾಡಬೇಕು. ನೋಡಿ ಈ ರೀತಿಯಾಗಿ ನಾನು ಸ್ಕೇಲಲ್ಲಿ ನಾನು ರೌಂಡ್ ಶೇಪ್ನ ಡ್ರಾ ಮಾಡಿಕೊಂಡೆ. ಆ ಸ್ಕೇಲ್ನ ನಾನು ಆನ್ಲೈನ್ ಶಾಪಿಂಗ್ ಮಾಡಿರೋದು. ಈ ಥರ ಸ್ಟ್ರಕ್ಚರ್ ಆಫ್ ಅಂದರೆ ರೌಂಡ್ ಶೇಪು, ಬಾಕ್ಸ್ ಶೇಪು, ಟ್ರಯಾಂಗಲ್ ಶೇಪು, ಈ ರೀತಿಯಾದ ಶೇಪ್ ಎಲ್ಲ ಡ್ರಾ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ನಾನು ಒಂದು ಸ್ಕೇಲನ್ನು ತೊಗೊಂಡಿದ್ದೀನಿ. ಒಂದಲ್ಲ, ಒಂದು 4-5 ಥರ ಸ್ಕೇಲ್ಸು. ಅಂದರೆ ಈ ರೀತಿಯಾಗಿ ರೌಂಡ್ ಶೇಪ್ದೆಲ್ಲ ಚಿಕ್ಕದ್ರಿಂದ ದೊಡ್ಡದು, ದೊಡ್ಡದ್ರಿಂದ ಚಿಕ್ಕದು. ಆಮೇಲೆ ಇದೆಲ್ಲ ಗ್ಲಾಸ್ ಮಾಮೂಲಿ ಇವಾಗ ಸ್ಕೇಲ್ಸ್ ಬರುತ್ತಲ್ಲ, ನಾರ್ಮಲ್ ಸ್ಕೇಲು, ಪ್ಲಾಸ್ಟಿಕ್ ಸ್ಕೇಲು, ಆ ಥರ ತೊಗೊಂಡಿದ್ದೀನಿ. ಕೆಲವೊಂದು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಓಕೆನಾ. ಶೇಪ್ಸ್ ಶೇಪ್ ಆಫ್ ಸ್ಕೇಲ್ ಯಾವ್ಯಾವ ತೊಗೊಂಡಿದ್ದೀನಿ. ಮತ್ತು ವುಡನ್ ಶೇಪಲ್ಲಿ ಮ್ಯಾಂಗೋ ಶೇಪ್ ಬಂದಿದೆ, ಆಮೇಲೆ ಕೋನ್ ಶೇಪ್ ಬಂದಿದೆ, ಮತ್ತು ಫ್ಲವರ್ ಶೇಪ್ ಬಂದಿದೆ. ಮತ್ತು ನೆಕ್ಸ್ಟು ಡಿಫ್ರೆಂಟ್ ಆಫ್ ಫ್ಲವರ್ಸು 345 ಶೇಪ್ಸ್ನ ನಾನು ಪರ್ಚೇಸ್ ಮಾಡಿದ್ದೀನಿ ಆನ್ಲೈನಲ್ಲಿ. ಯಾಕಂದರೆ ಚಿಕ್ಕದ್ರಿಂದ ದೊಡ್ಡದು, ದೊಡ್ಡದ್ರಿಂದ ಚಿಕ್ಕದು, ಆ ಥರ ರೌಂಡ್ ಶೇಪು, ಮತ್ತು ಮ್ಯಾಂಗೋ ಶೇಪು, ಹಾರ್ಟ್ ಶೇಪು, ಆ ಥರ 345 ಶೇಪ್ಸ್ನ ಪರ್ಚೇಸ್ ಮಾಡಿದ್ದೀನಿ ವುಡನ್ ಮೆಟೀರಿಯಲಲ್ಲಿ. ಅದು ತುಂಬ ಚೆನ್ನಾಗಿದೆ. ನಾನು ಕೈಲೇ ಡ್ರಾ ಮಾಡ್ಕೋತಿದ್ದೆ ಇಷ್ಟು ದಿನ. ಏನು ಕೋನ್ ಶೇಪ್ ಆಗಿರ್ಬೋದು, ಮ್ಯಾಂಗೋ ಶೇಪ್, ಅದೆಲ್ಲನೂ ಆ ವುಡನ್ ಸ್ಕೇಲ್. ಅದು ಒಂದು ಸ್ಲೀವ್ ಬಂದಿದ್ದರೆ ಒಂದು ಸ್ಲೀವ್ಗೆ ಚೆನ್ನಾಗೇ ಬಂದಿರೋದು. ಇನ್ನೊಂದು ಸ್ಲೀವ್ಗೆ ಅದೇ ಡಿಸೈನ್ ಡ್ರಾ ಮಾಡಬೇಕಾದ್ರೆ ಒಂದು ನೂಲು ವೇರಿಯೇಷನ್ ಬರೋದು. ಯಾಕಂದರೆ ಕೈಲೇ ಡ್ರಾ ಮಾಡ್ಕೋಬೇಕಾದ್ರೆ ಅದು ಸೈಜು ವಿಡ್ತು ಸ್ವಲ್ಪ ವೇರಿಯೇಷನ್ ಬಂದುಬಿಡುತ್ತೆ. ಆ ರೀತಿಯಾಗಿ ವೇರಿಯೇಷನ್ ಬರಬಾರ್ದು ಅಂತ ನಾನು ಪ್ರಿಂಟಿಂಗ್ ತೆಗೆಸ್ಕೊಬರೋಣ ಅಂತಂದರೆ ಪ್ರಿಂಟಿಂಗ್ ತೆಗೆಸ್ಕೊಬಂದು ಟ್ರೇಸಿಂಗ್ ಪೇಪರ್ ಇಟ್ಟು ಅದೆಲ್ಲ ಟ್ರೇಸ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಅದಕ್ಕೋಸ್ಕರ ನಾನು ಏನು ಮಾಡಿದೆ, ವುಡನ್ ಸ್ಕೇಲ್ ತೋರಿಸ್ತಾ ಇದ್ರು, ಹಂಗೇ ನಾನು ಮಾಮೂಲಿ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ನೋಡಬೇಕಾದ್ರೆ ನಾನಪ್ಪ ತೊಗೊಂಡಿದ್ದೆ. ಅದನ್ನೇ ನಾನು ಬ್ಲೌಸ್ ಮೇಲೆ ಅಪ್ಲೈ ಮಾಡಿದ್ದೆ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಅದೇ ಥರ ಶೇಪ್ನ ಕೂಡ ಡ್ರಾ ಮಾಡ್ಕೊಂಡಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ನಂಗೆ ತುಂಬಾ ಖುಷಿ ಆಯಿತು. ನೋಡಿ ನಾನು ರೌಂಡ್ ಶೇಪ್ನ ಸ್ಕೇಲಲ್ಲಿ ಡ್ರಾ ಮಾಡಿಕೊಂಡು ಆ ರೌಂಡ್ ಶೇಪ್ ಎಷ್ಟು ಸೈಜಲ್ಲಿ ಇದೆಯೋ ಅದೇ ಸೈಜಲ್ಲಿ ಫ್ಲವರ್ನ ಮಾಡ್ತಾಯಿದ್ದೀನಿ. ನಾನು ಫ್ಲವರ್ನ ಡ್ರಾ ಮಾಡ್ಕೊಂಡಿಲ್ಲ ಕೈಲಿ, ಓಕೆನಾ. ನೀವು ಥಿಂಕ್ ಮಾಡಿ ಮೈಂಡಲ್ಲಿ, ಮ್ಯಾಮ್ ಫ್ಲವರ್ನ ಡ್ರಾ ಮಾಡ್ಕೊಳ್ದೆ ಆ ರೌಂಡ್ ಶೇಪಲ್ಲೇ ಒಳಗಡೆ ಫ್ಲವರ್ನ ಡ್ರಾ ಮಷಿನ್ ಎಂಬ್ರಾಯ್ಡ್ರಲ್ಲಿ ಮಾಡ್ತಾಯಿದ್ದೀರಾ ಅಂತ. ಹೌದು, ಯಾಕೆ ನಾನು ಆ ಥರ ರೌಂಡ್ ಶೇಪ್ ಡ್ರಾ ಮಾಡ್ಕೊಂಡಿದ್ದೆ ಅಂದರೆ ಎಲ್ಲ ಫ್ಲವರ್ಸು ಕೂಡ ಒಂದೇ ಈಕ್ವಲ್ ಸೈಜ್ ಇರಬೇಕು ಅನ್ನೋದಕ್ಕೋಸ್ಕರ ನಾನು ಆ ರೌಂಡ್ ಶೇಪ್ ಒಳಗಡೆ ಪೆಟಲ್ಸ್ನ ಡ್ರಾ ಮಾಡ್ಕೊಂಡಿರೋದು ಮಷೀನಲ್ಲಿ. ಆ ರೌಂಡ್ ಶೇಪ್ ನೋಡಿ, ಒಂದು ಫ್ಲವರು ಕೂಡ ವೇರಿಯೇಷನ್ ಇಲ್ಲ, ಎಲ್ಲ ಒಂದೇ ಸೈಜ್ ಬಂದಿದೆ. ಇದೇ ರೀತಿಯಾಗಿ ನಿಮ್ಮದು ಕೂಡ ಫ್ಲವರ್ ಎಲ್ಲ ಒಂದೇ ಸೈಜ್ ಬರಬೇಕು. ನೋಡಿ ಇವಾಗ 0 ನಂಬರಲ್ಲಿ ನಾನು ಫ್ಲವರ್ಗೆ ಸುತ್ತ ಕವರಿಂಗ್ ಅನ್ನೋದನ್ನ ಕೊಡ್ತಾಯಿದ್ದೀನಿ, ಯೆಲ್ಲೋ ಕಲರ್ ಸಿಲ್ಕ್ ಥ್ರೆಡ್ಡಲ್ಲಿ. ಆ ರೀತಿಯಾಗಿ ಕವರಿಂಗ್ ಅನ್ನೋದನ್ನ ಕೊಟ್ಟಾಗ ಅದು ತುಂಬ ಹೈಲೈಟಾಗಿ ಕಾಣಿಸ್ತಾ ಇತ್ತು. ತುಂಬ ಚೆನ್ನಾಗಿದೆ. ನಿಮ್ಗೆ ಹೇಗೆ ಅನಿಸ್ತು ಈ ಡಿಸೈನ್ನ ನೋಡಿ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಕಸ್ಟಮರ್ ಅವರು ರೆಗ್ಯುಲರ್ ಕಸ್ಟಮರು, ನಿಜವಾಗ್ಲೂ ಹೇಳ್ತೀನಿ, ನಮ್ಗೆ ಈ ರೀತಿಯಾಗಿ ಶೇಪ್ಸ್ ಎಲ್ಲ ಹಾಕೇ ಕೊಟ್ಟಿರಲಿಲ್ಲ ನೀವು. ನಾವು ಯಾರೋ ಒಬ್ಬರು ಕಸ್ಟಮರ್ನ ಕರ್ಕೊಂಬಂದಿದ್ದಕ್ಕೆ ಅವ್ರಿಗೆ ಹಾಕ್ಕೊಟ್ಟಿದ್ದೀರಾ, ನಮ್ಗೆ ಹಾಕ್ಕೊಟ್ಟಿಲ್ಲ ಅಂತ ಇದ್ರು. ನಾನು ಪ್ರತಿಯೊಂದನ್ನು ಟ್ರೈ ಮಾಡ್ತಾ ಇರ್ತೀನಿ. ಕೆಲವೊಂದು ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ, ಕೆಲವೊಂದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾವು ಯಾವುದು ಇಷ್ಟ ಆಗುತ್ತೋ ಅದನ್ನೇ ಫಾಲೋ ಮಾಡೋಕ್ಕಾಗಲ್ಲ. ಎಲ್ಲನೂ ಕೂಡ ಅಪ್ಲೈ ಮಾಡ್ತಾ ಇರಬೇಕು. ಎಲ್ಲನೂ ಕಟಿಂಗ್ ಕಲಿಬೇಕು, ಎಲ್ಲನೂ ಮಿಷಿನಲ್ಲಿ ಟ್ರೈ ಮಾಡ್ತಾ ಇರಬೇಕು. ಮತ್ತು ಆ ಶೇಪ್ಸ್ ಕರೆಕ್ಟಾಗಿ ನಾವು ಕೂಡಿಸ್ಬೇಕು. ಎಲ್ಲನೂ ಟ್ರೈ ಮಾಡ್ತಾ ಇದ್ರೇ ನಾವು ಎಲ್ಲದರಲ್ಲೂ ಸಕ್ಸಸ್ ಆಗೋಕ್ಕೆ ಚಾನ್ಸ್ ಸಿಗುತ್ತೆ. ಮತ್ತು ನೆಕ್ಸ್ಟ್ ನಾನು ನಮ್ಮ ಸ್ಟೂಡೆಂಟ್ಸು ಆನ್ಲೈನಲ್ಲಿ ನಮ್ಮ ಸ್ಟೂಡೆಂಟ್ಸು ಇವಾಗ SLVM ಟೈಲರಿಂಗ್ ಕ್ಲಾಸ್ನ ಓಪನ್ ಮಾಡಿದ್ಮೇಲೆ, ಫ್ರೀಯಾಗಿ ಮಷಿನ್ ಎಂಬ್ರಾಯ್ಡ್ರಿ ಕ್ಲಾಸ್ನ ಶುರು ಮಾಡಿದ್ಮೇಲೆ ನಮ್ಮ ಗ್ರೂಪಲ್ಲಿರುವಂಥ ಸ್ಟೂಡೆಂಟ್ಸು ಎಷ್ಟು ಜನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದಾರೆ ಅಂತ ನಾನು ವೀಡಿಯೋನ ಅಪ್ಲೋಡ್ ಮಾಡಬೇಕಂತ ಎಡಿಟ್ ಎಲ್ಲ ಮಾಡಿದ್ದೀನಿ. ದಯವಿಟ್ಟು ನಮ್ಮ ಸ್ಟೂಡೆಂಟ್ಸ್ ಬೇಜಾರು ಮಾಡ್ಕೊಬೇಡಿ. ಯಾರ್ಯಾರ್ದು ಸಿಗುತ್ತೋ ಅವ್ರದ್ದೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಸಿಗದೇ ಇರೋರ್ದು ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಬಟ್ ಆದರೆ ನೀವು ಇಂಪ್ರೂವ್ ಆಗಿಲ್ಲ ಅಂತಲ್ಲ, ನೀವು ಪಕ್ಕ ಇಂಪ್ರೂವ್ ಆಗಿದ್ದೀರಾ. ನೀವು 100% ಸಕ್ಸಸ್ ಆಗೇ ಆಗ್ತೀರಾ, ನನಗದು ಕಾನ್ಫಿಡೆನ್ಸ್ ಇದೆ, ಓಕೆನಾ. ನೀವು
ಇಂಪ್ರೂವ್ ಆಗಲೇಬೇಕು ಓಕೆನಾ. ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಕೂಡ ಪ್ರಾಕ್ಟೀಸ್ ಮಾಡಿ, ಸಿಂಗಲ್ ಲೈನಲ್ಲಿ ಪ್ರಾಕ್ಟೀಸ್ ಮಾಡಿ ನನಗೆ ವಿಡಿಯೋ ಫೋಟೋನ ಅಪ್ಲೋಡ್ ಮಾಡಿ ವಾಟ್ಸಪ್ಪಲ್ಲಿ. ನಾನು ಯಾವ ರೀತಿಯಾಗಿ ಮಾಡಿದ್ದೀರಿ ಅನ್ನೋದನ್ನ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ. ಈ ರೀತಿಯಾದ ಡಿಸೈನ್ಸ್ ಎಲ್ಲ ನೀವು ಕಲಿಬೇಕು ಅಂದರೆ SLVM ಟೈಲರಿಂಗ್ ಕ್ಲಾಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಕಡೆ ನಮ್ಮ ಚಾನಲ್ನ ಶೇರ್ ಮಾಡಿ, ದಯವಿಟ್ಟು ಎಲ್ಲ ಕಡೆ ನಮ್ಮ ಚಾನಲ್ನ ಶೇರ್ ಮಾಡಿ ಅವರು ಕಲಿಯೋ ಥರ ಮಾಡಿ ದಯವಿಟ್ಟು. ಯಾಕಂದರೆ ಈ ರೀತಿಯಾದ ಡಿಸೈನ್ಸ್ ಎಲ್ಲ ನಾವು ತೋರಿಸ್ಕೊಡ್ತೀವಿ. ಬ್ಲೌಸ್ಗೆ ಫೈನಲ್ ಲುಕ್ ಈ ರೀತಿಯಾಗಿ ಬಂದಿದೆ ಮತ್ತು ಸ್ಲೀವ್ಗೂ ಕೂಡ ಮಧ್ಯ ಒಂದು ಡಿಸೈನ್ ಹಾಕಿದ್ದೀನಿ. ಬಟ್ ಆದರೆ ಅದನ್ನು ವಿಡಿಯೋ ಮಾಡಿಲ್ಲ, ಬೇಜಾರು ಮಾಡ್ಕೋಬೇಡಿ. ಇವಾಗ ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸ್ಟಿಚಿಂಗ್ ಎಲ್ಲ ಆದಮೇಲೆ ಫುಲ್ ಫಿನಿಶಿಂಗ್ ಈ ರೀತಿಯಾಗಿ ಬಂದಿದೆ. ದಯವಿಟ್ಟು ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಡಿಸೈನಲ್ಲಿ ಸಿಗ್ತೀನಿ ಓಕೆನಾ.